ಚುನಾವಣಾ ಕಣಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ಸಕ್ಕರೆ ನಾಡಲ್ಲಿ ರಮ್ಯಾ ಮಾಡ್ತಾರಾ ಕಮಾಲ್ ಸ್ವೀಟ್ ಬ್ಯೂಟಿಯ ರಾಜಕೀಯ ಪಯಣ. ಇದೇ ಈ ಹೊತ್ತಿನ ವಿಶೇಷ ರಮ್ಯಾ ರಾಜಕೀಯ. ಲೋಕಸಭಾ ಉಪಚುನಾವಣೆಯ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ರಮ್ಯಾ ಅಖಾಡ ಪ್ರವೇಶ ಮಾಡಿದ್ದಾರೆ. ಸಚಿವ ಅಂಬರೀಶ್, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಜೊತೆ ಅಭಿಮಾನಿಗಳೊಂದಿಗೆ ತೆರಳಿ ನಾಮಪತ್ರ ಕೂಡ ಸಲ್ಲಿಸಿದ್ರು. ಆದರೆ ನಾಮಪತ್ರ ಸಲ್ಲಿಸಿದ ನಂತರ ನಡೆಯಬಾರದ ಒಂದು ಘಟನೆ ನಡೆದು ಹೋಗಿದೆ. ಸುತ್ತಲೂ ಜನಸಾಗರ, ಎಲ್ಲರ ಮುಖದಲ್ಲೂ ಮೌನ. ಇದು ಮಂಡ್ಯದ ವಿಕ್ರಮ್ ಆಸ್ಪತ್ರೆಯ ಮುಂಭಾಗದಲ್ಲಿ ಕಂಡುಬಂದ ದೃಶ್ಯ. ಕಾರಣ, ನಟಿ ರಮ್ಯಾರ ಸಾಕು ತಂದೆಯವರು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಹೌದು, ಹೃದಯಾಘಾತದಿಂದ ನಟಿ ರಮ್ಯಾ ಸಾಕು ತಂದೆ RT ನಾರಾಯಣ್ ನಿಧನರಾಗಿದ್ದಾರೆ. ರಮ್ಯಾ ನಾಮಪತ್ರ ಸಲ್ಲಿಸೋ ವೇಳೆ ಇವರು ಸಹ ಜೊತೆಯಲ್ಲಿದ್ದರು. ನಾಮಪತ್ರ ಸಲ್ಲಿಸಿ ಹೊರಬಂದಾಗ ಅಪಾರ ಜನಸ್ತೋಮವೇ ನೆರೆದಿತ್ತು. ಆ ಸಂದರ್ಭದಲ್ಲಿಯೇ ಹೃದಯಾಘಾತವಾಯಿತು. ಕೂಡಲೇ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು. ಆದರೆ ಆಸ್ಪತ್ರೆಗೆ ಸಾಗುವಾಗ ದಾರಿ ಮಧ್ಯದಲ್ಲಿಯೇ RT ನಾರಾಯಣ್ ರವರು ಕೊನೆಯುಸಿರೆಳೆದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವ ಸಹೋದರಿಯ ಮನೆಗೆ ಮೃತದೇಹ ರವಾನೆ ಮಾಡಲಾಯಿತು. ಇಮಿಡಿಯೇಟ್ ಆಗಿ ನಾವು ಪಲ್ಸ್ ಎಲ್ಲ ನೋಡಿ ಎಕೋ ನೋಡಿದಾಗ ಹಾರ್ಟ್ ಸ್ಟಾಪ್ ಆಗಿತ್ತು. ಸೊ ಇಮಿಡಿಯೇಟ್ಲಿ ಅವ್ರಿಗೆ CPR ಅಂತ ಏನು ಹೇಳ್ತೀವಿ, ಲೈಫ್ ಮೆಷರ್ಸು ಅದೆಲ್ಲ ಕೊಟ್ವಿ, ಇಂಜೆಕ್ಷನ್ಸ್ ಎಲ್ಲ ಕೊಟ್ವಿ, ಶಾಕ್ ಕೊಟ್ವಿ, ಒಂದು 6-7 ಸಲ ಶಾಕ್ ಕೊಟ್ವಿ, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಬರುತ್ತೆ ಅಂತ. ಬಟ್ 1 ಅವರ್ ತನಕ ನಮ್ಮ ಪ್ರಯತ್ನ ಫಲಕಾರಿ ಆಗಲಿಲ್ಲ. ಇದಕ್ಕೂ ಮುನ್ನ ನಟಿ ರಮ್ಯಾ ರಾಜಕೀಯ ನಾಯಕರ ಜೊತೆ ತೆರಳಿ ಲೋಕಸಭಾ ಉಪಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದರು. ಸಕ್ಕರೆ ನಾಡಿನಲ್ಲಿ ಸ್ಯಾಂಡಲ್ವುಡ್ ಕ್ವೀನ್, ಅಪಾರ ಕಾರ್ಯಕರ್ತರೊಂದಿಗೆ ರಮ್ಯಾ ನಾಮಿನೇಷನ್. ಸಕ್ಕರೆ ನಾಡು ಮಂಡ್ಯದಲ್ಲೀಗ ತಾರಾ ಮೆರುಗು ಬಂದಿದೆ. ವಿಧಾನಸಭಾ ಚುನಾವಣೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷನ್ನ ಕಂಡಿದ್ದ ಮಂಡ್ಯದ ಜನ ಇದೀಗ ಮತ್ತೊಬ್ಬ ತಾರೆಯನ್ನ ನೋಡೋ ಅವಕಾಶ ಒದಗಿ ಬಂದಿದೆ. ಚಲುವರಾಯಸ್ವಾಮಿ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಹಲವು ಹೆಸರುಗಳು ಕೇಳಿ ಬಂದಿದ್ದು. ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮೊದಲ ಬಾರಿಗೆ ಅಖಾಡಕ್ಕೆ ಧುಮುಕಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಶನಿವಾರ ಕೊನೆ ದಿನವಾಗಿತ್ತು. ಹೀಗಾಗಿ ಬೆಂಗಳೂರಿನಿಂದ ಆಗಮಿಸಿದ ರಮ್ಯಾ ನೇರವಾಗಿ ನಗರದ ಅಮರಾವತಿ ಹೋಟೆಲ್ಗೆ ತೆರಳಿದರು. ಬಳಿಕ CM ಸಿದ್ದರಾಮಯ್ಯ, ಸಚಿವ ಅಂಬರೀಶ್ ಕೂಡ ಹೋಟೆಲ್ಗೆ ಆಗಮಿಸಿ ಕೆಲ ಹೊತ್ತು ಚರ್ಚೆ ನಡೆಸಿದರು. ಬಳಿಕ ಅಂಬರೀಶ್ ಜೊತೆಗೂಡಿ ವಿಶ್ವೇಶ್ವರಯ್ಯ ಪ್ರತಿಮೆಗೆ ನಮಸ್ಕರಿಸಿದರು. ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಆದರೆ 2 ಗಂಟೆಗೆ DC ಕೋಣೆಯೊಳಗೆ ಪ್ರವೇಶಿಸಿದ ರಮ್ಯಾ ಹೊರಬಂದಿದ್ದು 3:20ಕ್ಕೆ. ಕೆಲ ಪ್ರಮುಖ ದಾಖಲೆಗಳನ್ನು ರಮ್ಯಾ ಕಾರ್ನಲ್ಲಿಯೇ ಮರೆತು ಹೋಗಿತ್ತು. ಹೀಗಾಗಿ ಕೆಲ ಕಾಲ ಗೊಂದಲ ಉಂಟಾಗಿತ್ತು. ಬಳಿಕ ಮಾತನಾಡಿ ರಮ್ಯಾ, ಮಂಡ್ಯ ಜನ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎಲ್ಲೋ ಒಂದು ಕಡೆ ಶುರು ಮಾಡಬೇಕಾಗಿತ್ತು, ಮಂಡ್ಯ ಕ್ಷೇತ್ರದಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಅಂಬರೀಶ್ ಅಂಕಲ್ ಆಶೀರ್ವಾದ, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ KPCC ಪ್ರೆಸಿಡೆಂಟ್ ಡಾಕ್ಟರ್ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನರೇಂದ್ರ ಸ್ವಾಮಿ ಅವರು, ಇಡೀ ಎಲ್ಲ MLAs ಕೂಡ ಸೇರಿ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. SM ಕೃಷ್ಣ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಇನ್ನು ರೆಬಲ್ ಸ್ಟಾರ್ ಕೂಡ ಇದೇ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ರಮ್ಯಾ ಕಾಂಗ್ರೆಸ್ನ ಒಮ್ಮತದ ಅಭ್ಯರ್ಥಿ, ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಲ್ಲರ ಪರವಾಗಿ ಒಂದು ಅಭ್ಯರ್ಥಿಯನ್ನು ನಾವು
ಎಲ್ಲ ಏನು ಗುಂಪು ಅದು ಹೇಳ್ತಾ ಇರ್ತೀರಲ್ಲ, ಅದನ್ನೆಲ್ಲ ಕಾಂಪ್ರಮೈಸಿಂಗ್ ಕ್ಯಾರೆಕ್ಟರ್ ಅಂತ ರಮ್ಯಾ ಅವರು ನಮ್ಮೆಲ್ಲರ ಭಾಗಕ್ಕೆ ಬಂದು ನಿಂತಿದ್ದಾರೆ. ಬಿಜೆಪಿಯಿಂದ ಕೆಎಸ್ ದೊರೆಸ್ವಾಮಿ, ರೈತ ಸಂಘದಿಂದ ನಂದಿನಿ ಜಯರಾಮ್ ಕೂಡ ನಾಮಪತ್ರವನ್ನು ಸಲ್ಲಿಸಿದರು. ಆಗಸ್ಟ್ 5ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಆಗಸ್ಟ್ 7 ನಾಮಪತ್ರ ವಾಪಸ್ ಪಡೆಯಲು ಅಂತಿಮ ದಿನ. ಇಷ್ಟು ದಿನ ಕಾಂಗ್ರೆಸ್ ಪರ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದ ರಮ್ಯಾ ಇನ್ಮುಂದೆ ತಮಗೇ ವೋಟ್ ಹಾಕಿಸಿ ಲೋಕಸಭೆಗೆ ಕಳಿಸಿಕೊಡುವಂತೆ ಮತದಾರ ಮಹಾಶಯರನ್ನ ಕೇಳಿಕೊಂಡಿದ್ದಾರೆ. ರಮ್ಯಾ ರಾಜಕೀಯ ಪಯಣ ಯಾವಾಗಿನಿಂದ ಆರಂಭವಾಯಿತು, ಅವರ ಕನಸು ಏನಾಗಿತ್ತು ಅನ್ನೋದನ್ನ ತಿಳಿಯೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.